ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಚಾಪ್ಟರ್ 5 ಆಫ್ ದ ಬುಕ್ ಆಫ್ ಎಫೇಷಿಯನ್ಸ್. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮಹಾರಹಸ್ಯದ 15 ರಹಸ್ಯಗಳು. ಬೈಬಲ್ನಲ್ಲಿ ರಹಸ್ಯ ಅನ್ನುವಂಥದ್ದು ಭಾಳ ಕಡೆಗಳಲ್ಲಿ ಬರ್ತದೆ. ಸುಮಾರು 13 ರಹಸ್ಯಗಳು ಬೈಬಲ್ನಲ್ಲಿ ಇದೆ. ಆದರೆ ಅವುಗಳಲ್ಲಿ ದೊಡ್ಡ ರಹಸ್ಯ, ಗ್ರೇಟ್ ಸೀಕ್ರೆಟ್, ಗ್ರೇಟ್ ಮಿಸ್ಟ್ರಿ ಅನ್ನುವಂಥದ್ದು ಇಂದು ಎಫೆಸದವರು ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಆದ ಕಾರಣ ಮಹಾರಹಸ್ಯದ ಪ್ರಕಟಣೆ ನಮಗೆ ಸಿಗಬೇಕಾದರೆ 15 ರಹಸ್ಯಗಳು ಅಥವಾ ನಿಬಂಧನೆಗಳು ಅಂತ ಹೇಳ್ಬೋದು. ಹಾಗಾದರೆ ಮಹಾರಹಸ್ಯದ ಪ್ರಕಟಣೆ ನಾನು ಹೊಂದ್ಕೋಬೇಕಾದರೆ, ಮಹಾರಹಸ್ಯದ ಒಂದು ಅನುಭವಕ್ಕೆ ನಾನು ಬರಬೇಕಾದರೆ ನಾವುಗಳು ಮಾಡುವಂಥದ್ದು ಏನಂದರೆ 15 ರಹಸ್ಯಗಳು, 15 ನಿಬಂಧನೆಗಳು ಇದೆ. ಒಂದೊಂದಾಗಿ ಈ 15 ರಹಸ್ಯ ಅಥವಾ ನಿಬಂಧನೆಗಳನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ. ಮೊದಲನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರನ್ನು ಅನುಸರಿಸುವುದು, ಫಾಲೋವಿಂಗ್ ಗಾಡ್. ಪೌಲನನ್ನು ಅನುಸರಿಸುವುದು, ಹೌದು, ಕ್ರಿಸ್ತನನ್ನು ಅನುಸರಿಸುವಂಥದ್ದು, ಹೀಗೆಲ್ಲ ನಾವು ಕೇಳಿದ್ವಿ. ಪೌಲನು ಕೂಡ ನನ್ನನ್ನು ಅನುಸರಿಸಿರಿ ಎಂಬುದಾಗಿ ಹೇಳುವಂಥದ್ದನ್ನು ಮತ್ತೆ ಮತ್ತೆ ನಾವು ಕನಿಷ್ಠ 3 ಬಾರಿ ಆದರೂ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಒಬ್ಬ ಭಕ್ತನನ್ನು ಅನುಸರಿಸುವಂಥದ್ದು, ಕ್ರಿಸ್ತನನ್ನು ಅನುಸರಿಸುವಂಥದ್ದು. ಆದರೆ ಇಲ್ಲಿ ದೇವರನ್ನೇ ಅನುಸರಿಸುವಂಥದ್ದು ಸಾಧ್ಯನಾ? ಸಾಧ್ಯ. ಯಾಕೆ ಸಾಧ್ಯ ಅಂತ ಹೇಳಿದರೆ, ದೇವರು ನಾವು ಮಾಡುವುದಕ್ಕೆ ಆಗದ ಆಜ್ಞೆಯನ್ನು ಕೊಡುವುದಿಲ್ಲ. ಇನ್ನೊಂದು ಸಾರಿ ಹೇಳ್ತೇನೆ, ಗಾಡ್ ವಿಲ್ ನಾಟ್ ಗಿವ್ ಎ ಕಮ್ಯಾಂಡ್ ದಟ್ ವಿ ವಿಲ್ ನಾಟ್ ಫಾಲೋ. ನಮ್ಮಿಂದ ಅನುಸರಿಸಲಿಕ್ಕೆ ಆಗದಂಥ ಆಜ್ಞೆಯನ್ನು ಕೊಡುವ ದೇವರು ಅಲ್ಲ ನಮ್ಮ ದೇವರು. ಈ ಬಗ್ಗೆ ಚಾರ್ಲ್ಸ್ ಫಿನ್ನಿ ಅವರು ಒಂದು ಮಾತು ಹೇಳಿದ್ದು ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ವೆನ್ ಗಾಡ್ ಗಿವ್ ಎ ಟಾಸ್ಕ್, ದೇವರು ಒಂದು ಕಾರ್ಯಭಾರವನ್ನು ನಮಗೆ ಕೊಡುವಾಗ, ಹಿ ವಿಲ್ ಆಲ್ಸೋ ಗಿವ್ಸ್ ದ ಗ್ರೇಸ್ ಟು ಅಕಂಪ್ಲಿಷ್ ದ ಟಾಸ್ಕ್. ಆ ಒಂದು ಕಾರ್ಯಭಾರವನ್ನು ಸಾಧಿಸುವಂಥ ಕೃಪೆಯನ್ನು ಕೂಡ ಕೊಡ್ತಾರೆ. ಅದರ್ವೈಸ್ ಈಸ್ ಎ ಕ್ರೂಯಲ್ ಗಾಡ್. ಇಲ್ಲದಿದ್ದರೆ ಆತನು ಕ್ರೂರ ದೇವರು ಎಂಬುದಾಗಿ ಚಾರ್ಲ್ಸ್ ಫಿನ್ನಿ ಅವರು ಹೇಳ್ತಾರೆ. ಆದರೆ ನಮ್ಮ ದೇವರು ಕ್ರೂರ ವ್ಯಕ್ತಿ ಅಲ್ಲ. ಆದ ಕಾರಣ ಮಹಾರಹಸ್ಯದ ಮೊದಲನೇ ರಹಸ್ಯ ಅಥವಾ ಆ ನಿಬಂಧನೆ ದೇವರನ್ನೇ ಹಿಂಬಾಲಿಸುವುದು. ಎರಡನೇದಾಗಿ ವಾಕ್ ಇನ್ ಲವ್. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 2ನೇ ವಚನದಲ್ಲಿ ಪ್ರೀತಿಯಲ್ಲಿ ನಡೆಯುವುದು. ಪ್ರೀತಿಯಲ್ಲಿ ಅಂತ ಹೇಳುವಾಗ ದೈವಿಕವಾದ ಪ್ರೀತಿಯಲ್ಲಿ ದೇವರನ್ನು ಅನುಸರಿಸುವಾಗ ದೇವರ ಪ್ರೀತಿ ನಮಗೆ ಲಭ್ಯವಾಗ್ತದೆ. ಆದ ಕಾರಣ ದೇವರ ಪ್ರೀತಿಯಿಂದ ನಾವು ನಡೆಯುವಾಗ, ಭೂಲೋಕದಲ್ಲಿ ಅನ್ವಯಿಸಿಕೊಳ್ಳುವಾಗ ಏನಾಗ್ತದೆ, ನಾವು ಮಹಾರಹಸ್ಯವನ್ನು ತಿಳಿಯುವ ಒಂದು ಹಂತಕ್ಕೆ, ಅನುಭವಕ್ಕೆ ಬರ್ತೇವೆ. 4ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 4ನೇ ವಚನದಲ್ಲಿ ನೋಡುವಾಗ ಗಿವಿಂಗ್ ಥ್ಯಾಂಕ್ಸ್, ಕೃತಜ್ಞತಾ ಸ್ತುತಿ ಮಾಡುವುದು. ಹೌದು, ಈ ಬಗ್ಗೆ ನಾನು ಅದರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಿದ್ದೇನೆ. ಹೌದು, ಕೃತಜ್ಞತೆ ಉಳ್ಳವರಾಗಿರುವುದು, ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರುವುದು, ದೇವರು ನಮಗೆ ಕೊಟ್ಟಂಥವುಗಳ ವಿಷಯದಲ್ಲಿ ಕೃತಜ್ಞತೆ ಉಳ್ಳವರಾಗಿರುವುದು, ಇತರರ ಬಗ್ಗೆ ಕೃತಜ್ಞತೆ ಉಳ್ಳವರಾಗಿರುವುದು. ಆ ಬಗ್ಗೆ ನಾವು ನೋಡುವಾಗ ಎಲ್ಲ ನಮ್ಮ ಮಂತ್ರಿಗಳಿಗಾಗಿ, ಎಲ್ಲ ಅಧಿಕಾರಿಗಳಿಗಾಗಿ,
ಎಲ್ಲ ಕಾರ್ಯಭಾರ ಹೊತ್ತಂಥವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಮತ್ತು ಕೃತಜ್ಞತೆಯುಳ್ಳವರಾಗಿರಬೇಕು ಅಂತ ಹೇಳ್ಬಿಟ್ಟು 1 ತಿಮೋತಿ 2ನೇ ಅಧ್ಯಾಯದಲ್ಲಿದೆ. ಸರಿ, ಕೃತಜ್ಞತಾ ಸ್ತುತಿ ಮಾಡಿರಿ ಅಂತ ಹೇಳುವಾಗ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಿಬಿಟ್ಟು ಈ ಒಂದು ಮಾತನ್ನು ದೇವರು ನಮಗೆ ಹೇಳಿರುವಂಥದ್ದನ್ನು ನಾವು ಗಮನಿಸಬೇಕು. ಎಫೆಸ 5:4 ಹೊಲಸುತನ, ಬುದ್ಧಿಹೀನ ಮಾತು, ಕುಚೋದ್ಯ ಇವು ಬೇಡ, ಇವು ಅಯುಕ್ತವಾಗಿವೆ. ಪ್ರತಿಯಾಗಿ ಕೃತಜ್ಞತಾ ಸ್ತುತಿ ಮಾಡಿರಿ. ಜಾರತ್ವ, ಅಶುದ್ಧತ್ವ, ಲೋಭತನ ಇವೆಲ್ಲ ಬೇಡ. ಅಲ್ಲೊಂದು ದೊಡ್ಡ ಲಿಸ್ಟು 3-4 ವಚನಗಳಲ್ಲಿ ನಿಮ್ಮೊಳಗೆ ಜಾರತ್ವ, ಅಶುದ್ಧತ್ವ, ಲೋಭತನ, ಹೊಲಸ್ತನ, ಬುದ್ಧಿಹೀನ ಮಾತು, ಕುಚೋದ್ಯತನ ಇವೆಲ್ಲ ಯಾವುದು ಬೇಡ. ಅಥವಾ ಅದಕ್ಕೆ ಬದಲಾಗಿ ಪ್ರತಿಯಾಗಿ, ನನಗಿಷ್ಟ ಇದು. ಯಾಕಂದರೆ ಈ 6 ದೊಡ್ಡ ಸಮಸ್ಯೆ ನಿಮ್ಮೊಳಗೆ, ಅಂದರೆ ಎಫೆಸದವರಾದಂಥ ನಿಮ್ಮೊಳಗೆ ಇರಬಾರ್ದು. ಅದು ಇರಬಾರ್ದು ಅಂದರೆ ಒಂದು ಸೀಕ್ರೆಟ್. ವಾವ್, ನನಗಿಷ್ಟ ಇದು. ಅದೇನಂತ ಹೇಳಿದ್ರೆ ಗಿವ್ ಥ್ಯಾಂಕ್ಸ್, ಕೃತಜ್ಞತಾ ಸ್ತುತಿ ಮಾಡಿರಿ. 4ನೇದಾಗಿ ನೋಡುವಾಗ 7ನೇ ವಚನದಲ್ಲಿ, ಆದ್ದರಿಂದ ನೀವು ಅವರೊಂದಿಗೆ ಪಾಲುಗಾರರಾಗಬೇಡ್ರಿ, ಅಂದರೆ ಇಜ್ಜೋಡಾಗದಂಥ ಒಂದು ರಹಸ್ಯ. ಬಿ ಅನ್ಕಾಂಪ್ರಮೈಸಿಂಗ್. ಸಾಮಾನ್ಯವಾಗಿ ನಾವು ಬೇರೆಯವರ ಅಭಿಪ್ರಾಯಕ್ಕೆ ಸೆಳೆತ ಅಥವಾ ಪ್ರತಿಕ್ರಿಯೆ ನೀಡುವವರಾಗಿ ಇರ್ತೇವೆ. ಯಾಕಂದರೆ ಸಮಾಜ ಜೀವನ ಹಾಗಿದೆ. ಸಮುದಾಯದ ಜೀವನ ಸಭೆಯಲ್ಲಿ ಆಗಿರ್ಬೋದು, ಅದು ಆಫೀಸ್ನಲ್ಲಿ ಆಗಿರ್ಬೋದು, ಅದು ನೆರೆಹೊರೆಯವರ ವಾತಾವರಣದಲ್ಲಿ ಆಗಿರ್ಬೋದು. ನಾವು ವಿ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಒಪಿನಿಯನ್ ಆಫ್ ಪೀಪಲ್. ಆದರೂ ಕೂಡ ಅದೇ ಸಂದರ್ಭದಲ್ಲಿ ನಾವು ಪಾಲುಗಾರರಾಗದಂತೆ ನಮ್ಮ ಒಂದು ನಿಲ್ಲುವಿಕೆಯನ್ನು ವಹಿಸುವಂಥವರಾಗಿರಬೇಕು. ಅದಕ್ಕೆ ಒಳ್ಳೆಯ ಎಕ್ಸಾಂಪಲ್ ನನ್ನ ಆತ್ಮಿಕ ತಂದೆ ಝಾಕ್ ಪೋನನ್ ಅವರು ಕೊಟ್ಟಂಥದ್ದು ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಬೆಳಕು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ. ಹಾಗಾದರೆ ಲೋಕದಲ್ಲಿ ಕತ್ತಲೆ ಇದೆ. ಕತ್ತಲೆ ಒಂದು ಕಡೆ, ಬೆಳಕು. ಒಂದು ಕೋಣೆಯಲ್ಲಿ 100 ಬಲ್ಬ್ಗಳು ಹಾಕಲ್ಲ, ಒಂದೇ ಹಾಕಿರ್ತಾರೆ ಸಾಮಾನ್ಯವಾಗಿ, 1-2. ಹಾಗಾದರೆ ಒಂದು ಕ್ಷೇತ್ರಕ್ಕೆ 1-2 ವಿಶ್ವಾಸಿಗಳು, ಆ ರೀತಿಯಾಗಿ. ಆದ ಕಾರಣ ಈ ಬೆಳಕಾಗಿರುವಂಥಲ್ಲೂ ಕತ್ತಲಿಗಿಂತಲೂ ಸ್ವಲ್ಪ ವ್ಯತ್ಯಾಸವಾಗಿರೋದಿಲ್ಲ, ಸಂಪೂರ್ಣ ವ್ಯತ್ಯಾಸವಾಗಿರ್ತದೆ. ಇಟ್ ವಿಲ್ ನಾಟ್ ಬಿ ಸ್ಲೈಟ್ಲಿ ಅಪೋಸಿಟ್ ಬಟ್ ಎಕ್ಸಾಕ್ಟ್ಲಿ ಅಪೋಸಿಟ್. ಆದ ಕಾರಣ ಅಂಥ ಒಂದು ಜೀವನ ಜೀವಿಸಬೇಕಂತ ಹೇಳ್ಬಿಟ್ಟು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನದಲ್ಲಿದೆ. 8ನೇ ವಚನದಲ್ಲಿ ನಾವು ನೋಡೋದಾದರೆ, ಅಂದ ಹಾಗೆ ನಾವು ಏನು ನೋಡ್ಕೊಳ್ತಿದ್ದೀವಿ ಅಂದರೆ, ಮಹಾ ಆತ್ಮಿಕ ರಹಸ್ಯದ 15 ರಹಸ್ಯಗಳನ್ನು ಅಥವಾ ನಿಬಂಧನೆಗಳನ್ನು ನೋಡ್ಕೊಳ್ತಾ ಇದ್ದೀವಿ. 15 ಸೀಕ್ರೆಟ್ಸ್ ಆರ್ ಕಂಡೀಷನ್ಸ್ ಆಫ್ ಗ್ರೇಟ್ ಮಿಸ್ಟ್ರಿ ಆರ್ ಗ್ರೇಟ್ ಸೀಕ್ರೆಟ್, ಗ್ರೇಟ್ ಸ್ಪಿರಿಚುವಲ್ ಸೀಕ್ರೆಟ್. ಆ ಒಂದು ಅನುಭವಕ್ಕೆ ನಾವು ಬರಬೇಕಾದ್ರೆ 5ನೇದು ಕರ್ತನಲ್ಲಿ ಬೆಳಕಾಗಿರುವುದು, ಬೀಯಿಂಗ್ ದ ಲೈಟ್ ಇನ್ ದ ಲಾರ್ಡ್. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡೋದಾದರೆ, ಈಗ ನೀವು ಕರ್ತನಲ್ಲಿ ಬೆಳಕಾಗಿದ್ದೀರಿ, ಲೈಟ್. ನಾವು ಈಗಾಗಲೇ ಬೆಳಕಿನ ಬಗ್ಗೆ ಒಂದು ಮಾತು ನಾನು ಹೇಳಿದೆ. ನಾವು ಬೆಳಕು ಸಂಪೂರ್ಣವಾಗಿ ವ್ಯತ್ಯಾಸವಾಗಿರ್ತದಂತೆ. ಆದರೆ ಇಲ್ಲಿ ಒಂದು ಮಾತಿದೆ, ಅದೇನೆಂದರೆ ಕರ್ತನಲ್ಲಿ ಬೆಳಕಾಗಿರೋದು. ಬರೀ ಬೆಳಕಾಗಿರೋದಲ್ಲ, ಕರ್ತನಲ್ಲಿ ಬೆಳಕಾಗಿರೋದು. ಮತ್ತು 6ನೇದಾಗಿ ನೋಡುವಾಗ ಫ್ರೂಟ್ ಆಫ್ ದ ಸ್ಪಿರಿಟ್, ಪವಿತ್ರಾತ್ಮನ ಫಲ. 9ನೇ ವಚನ,
ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 9ನೇ ವಚನದಲ್ಲಿ ಪವಿತ್ರ ಆತ್ಮನ ಫಲದ ಬಗ್ಗೆ ಬರೆದಿದೆ. ನಾವು ಮಹಾರಹಸ್ಯ ಅಂದರೆ ಆತ್ಮಿಕವಾದ ಮಹಾರಹಸ್ಯಕ್ಕೆ ಭಾಗಿಗಳಾಗಬೇಕಾದ್ರೆ, ಅದರ ಪ್ರಕಟಣೆ ಹೊಂದಬೇಕಾದ್ರೆ, ಅದರ ಅನ್ವಯ ನಾವು ಅದನ್ನು ಅನುಭವಿಸಬೇಕಾದ್ರೆ 15 ರಹಸ್ಯಗಳು ಅಥವಾ ನಿಬಂಧನೆಗಳಿದೆ. ಅದರಲ್ಲಿ 6ನೇದು ಏನಂತ ಹೇಳಿದರೆ ಪವಿತ್ರಾತ್ಮನ ಫಲ. ಪವಿತ್ರಾತ್ಮನ ಫಲ ಅಂತ ಹೇಳಿದರೆ ಎಲ್ಲ ಒಳ್ಳೆತನ, ಎಲ್ಲ ನೀತಿ, ಎಲ್ಲ ಸತ್ಯ. ಇದು ನೋಡುವಾಗ ಇವು ಪವಿತ್ರಾತ್ಮನ 3 ಫಲಗಳು, ಫ್ರೂಟ್ ಆಫ್ ದ ಸ್ಪಿರಿಟ್. ಗಲಾತ್ಯ ನಾವು ಅಧ್ಯಯನ ಮಾಡಿಕೊಳ್ಳುವಾಗ ಅಲ್ಲಿ ಆತ್ಮನ ಫಲಗಳು ಗಲಾತ್ಯ 5:22 ಇರುವಂಥ ವಾಕ್ಯದಲ್ಲಿ ಕೆಲವನ್ನು ನಾವು ನೋಡಿಕೊಂಡಿದ್ವಿ. ಇಲ್ಲಿ 3 ಕೂಡ ಇದೆ. ಅದಕ್ಕಾಗಿ ದೇವ್ರ ಸ್ತೋತ್ರ. 10ನೇ ವಚನ ನಾವು ನೋಡೋದಾದರೆ ನಾವು ಮಹಾ ರಹಸ್ಯದ 7ನೇ ನಿಬಂಧನೆ ಅಥವಾ ರಹಸ್ಯವನ್ನು ನಾವು ನೋಡ್ಕೊಳ್ತಿದ್ದೇವೆ. ಅದೇನಂತ ಹೇಳಿದರೆ ಪರಿಶೋಧಿಸುವುದು, ರಿಸರ್ಚ್. ಪರಿಶೋಧಿಸುವುದು. ಏನನ್ನು ಪರಿಶೋಧಿಸುವುದು? ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 10ನೇ ವಚನದಲ್ಲಿ ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿರಿ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿರಿ. ಯು ಡೂ ದ ರಿಸರ್ಚ್ ಅಥವಾ ಪರಿಶೋಧನೆ ಮಾಡಿರಿ. ಏನಂತ? ಏನೆಲ್ಲ ಮೆಚ್ಚುಗೆ ಆತನಿಗೆ, ಏನಿಷ್ಟ, ಇದಿಷ್ಟನಾ, ಅದಿಷ್ಟನಾ, ದೇವರಿಗೆ ಈ ಮಾತು ಇಷ್ಟನಾ, ಈ ರೀತಿಯಾಗಿ ನಾನು ಜೀವಿಸಿದ್ರೆ ಇಷ್ಟನಾ ಅಂತ ನಾವು ಪರಿಶೋಧಿಸಬೇಕು. ಯಾಕಂದರೆ ಆತನು ನಮ್ಮ ಮದುಮಗನು. ನಾವು ಆತನ ಮದುಮಗಳಾಗಿ, ಆತ್ಮಿಕ ಮದುಮಗಳಾಗಿರ ಬಯಸೋದಾದರೆ ಆತನಿಗೆ ಮೆಚ್ಚುಗೆಯಾದದ್ದು ಯಾವುದು ಅಂತ ತಿಳ್ಕೋಬೇಕು. ಸರಿ, 8ನೇದಾಗಿ ಏನು ನೋಡ್ತಿದ್ದೀವಿ ಅಂದರೆ ಮಹಾರಹಸ್ಯ. ಎಫೆಸ 5ರಲ್ಲಿ ಇದೆ ಮಹಾ ಆತ್ಮಿಕ ರಹಸ್ಯದ 15 ನಿಬಂಧನೆಗಳು ಅಥವಾ 15 ರಹಸ್ಯಗಳು. ಮಹಾರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ 15 ರಹಸ್ಯ. ಹೌದು, ಅದರಲ್ಲಿ 8ನೇದು ಏನಂತ ಹೇಳಿದರೆ ಹೆಚ್ಚಿನ ಬೆಳಕು. ಈಗಾಗಲೇ ಕರ್ತನಲ್ಲಿ ನೀವು ಬೆಳಕಂತ 8ನೇ ವಚನದಲ್ಲಿದೆ. ಆದರೆ ಇಲ್ಲಿ 14ನೇ ವಚನದಲ್ಲಿ ನಿದ್ದೆ ಮಾಡುವವನೇ ಎಚ್ಚರವಾಗು, ಸತ್ತವರಿಂದ ಎದ್ದೇಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. ಈಗಾಗಲೇ ನೀನು ಪ್ರಕಾಶವಾಗಿದ್ದಿ. ಅದು ಕೆಲವು ಸಾರಿ ನಿದ್ರೆ ಮಾಡುವುದರಿಂದ ಅಥವಾ ಸತ್ತವರೊಳಗೆ ಇರುವುದರಿಂದ ಆ ಬೆಳಕು ಕೆಲವು ಸಾರಿ ಮಂದವಾಗಿರಲು ಸಾಧ್ಯ. ಆದ ಕಾರಣ ನೀನು ಎದ್ದರೆ ಕ್ರಿಸ್ತನು ನಿನಗೆ ಪ್ರಕಾಶವನ್ನು ಕೊಡುವನು. ಆದ ಕಾರಣ ಪ್ರಕಾಶವನ್ನು ಹೆಚ್ಚಾಗಿ ಹೊಂದುವಂಥದ್ದು ಕೂಡ ಒಂದು ನಿಬಂಧನೆ ಮಹಾರಹಸ್ಯಕ್ಕೆ. 9ನೇದಾಗಿ ಜಾಗರೂಕತೆ, ಕೇರ್ಫುಲ್ನೆಸ್. ಯಾವ ವಿಷಯದಲ್ಲಿ? 15ನೇ ವಚನ, ನೀವು ಅಜ್ಞಾನಿಗಳಂತೆ ನಡೆಯದೆ ಜ್ಞಾನವಂತರಂತೆ ಜಾಗರೂಕರಾಗಿ ನಡೆದುಕೊಳ್ಳಿರಿ. ಜ್ಞಾನವಂತರಂತೆ ಜಾಗೃತರಾಗಿ ನಡ್ಕೊಳ್ರಿ. ಜ್ಞಾನಕ್ಕಾಗಿ ಜಾಗರೂಕತೆ, ಅಲರ್ಟ್ನೆಸ್, ಕೇರ್ಫುಲ್ನೆಸ್ ಫಾರ್ ವಿಸ್ಡಮ್ ಬೇಕು ಈ ದಿವಸಗಳಲ್ಲಿ. ಯಾಕಂತ ಹೇಳಿದರೆ ಯಾರ ಹತ್ರ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನುವ ವಿಷಯದಲ್ಲಿ ನಮಗೆ ಜಾಗೃತಿ ಬೇಕು, ಜ್ಞಾನ ಬೇಕು, ವಿವೇಚನೆ ಬೇಕು. ಇವೆರಡನ್ನೂ ಕೂಡ ಜ್ಞಾನ ಎಫೆಸ 5:15 ವಾಕ್ಯ ಪ್ರಕಾರವಾಗಿ ಜ್ಞಾನ ಪ್ಲಸ್ ಜಾಗರೂಕತೆ ಈಸ್ ಈಕ್ವಲ್ ಟು ವಿವೇಚನೆ, ಡಿಸರ್ನ್ಮೆಂಟ್ ಎಂಬುದಾಗಿ ಹೇಳ ಬಯಸ್ತೇನೆ. ಅದು ಕೂಡ ಮಹಾರಹಸ್ಯದ 9ನೇ ನಿಬಂಧನೆ ಅಥವಾ ರಹಸ್ಯ, ಕಂಡೀಷನ್. 16ನೇ ವಚನ,
ನಾವೇನು ನೋಡ್ತಿದ್ದೇವೆ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಮಹಾರಹಸ್ಯ ಅಂತ ಒಂದು ಇದೆಯಂತೆ. ಅದು ಆತ್ಮಿಕ ರಹಸ್ಯ. ಮಹಾ ಆತ್ಮಿಕ ರಹಸ್ಯದ 15 ನಿಬಂಧನೆಗಳು, ಅಥವಾ ನಿಬಂಧನೆ ಅನ್ನೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಇನ್ನೊಂದು ಮಾತು ಬಳಸ್ಬೋದು. ಅದೇನೆಂದರೆ 15 ರಹಸ್ಯಗಳು. ಮಹಾ ರಹಸ್ಯವನ್ನು ತಿಳಿಯಲು 15 ಚಿಕ್ಕ ರಹಸ್ಯಗಳು. ಅದರಲ್ಲಿ ನಾವು ನೋಡುವಂಥ ಒಂದು ಸಂಗತಿ ಏನಂದರೆ, 10ನೇದಾಗಿ ಸಮಯವನ್ನು ಸದ್ವಿನಿಯೋಗಿಸಿಕೊಳ್ಳುವುದು. ಕೇರ್ಫುಲ್ ವಿತ್ ಟೈಮ್. ಎಫೆಸ 5:16 ನೋಡುವಾಗ ದಿನಗಳು ಕೆಟ್ಟವುಗಳಾಗಿರುವುದರಿಂದ ಸಮಯವನ್ನು ಸದ್ವಿನಿಯೋಗಿಸಿಕೊಳ್ಳುವುದು. ಆದ ಕಾರಣ ಇದು ಭಾಳ ಪ್ರಾಮುಖ್ಯ. ಯಾಕಂದರೆ ನಿತ್ಯತ್ವ ಅಂತ ನಮಗಿದೆ, ಆದರೆ ಈಗ ನಮಗೆ ನಿತ್ಯತ್ವದ ಬೆಳಕಿನಲ್ಲಿ ಬಾಳಬೇಕಾದರೆ ನಾವು ಒಂದೊಂದು ತಾಸು, ಒಂದೊಂದು ನಿಮಿಷನೂ ಭಾಳ ಪ್ರಾಮುಖ್ಯವಾಗಿ, ಅಮೂಲ್ಯವಾಗಿ ಎಣಿಸ್ಕೊಳ್ಬೇಕು. 11ನೇದಾಗಿ ಒಂದು ರೀತಿಯಿಂದ ಹೇಗೆ ನಾವು ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು, ಯಾಕೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ 17ನೇ ವಚನದಲ್ಲಿ ಒಂದು ಕಾರಣ ಕೊಡಲಾಗಿದೆ. ಅದೇನೆಂದರೆ, ನೋ ದ ವಿಲ್ ಆಫ್ ಗಾಡ್. ದೇವರ ಚಿತ್ತ ತಿಳಿದವರಾಗಿರಬೇಕು. ನೋಯಿಂಗ್ ಗಾಡ್ಸ್ ವಿಲ್. ಹೌದು, ಮಹಾರಹಸ್ಯದ ಪ್ರಕಟಣೆ ನಮಗೆ ಸಿಗಬೇಕಾದ್ರೆ, in order to get the mystery, great mystery, the revelation of great mystery, ಮಹಾ ರಹಸ್ಯದ ಒಂದು ಪ್ರಕಟಣೆ ನಮಗೆ ಲಭ್ಯವಾಗಬೇಕಾದ್ರೆ 10ನೇ ಒಂದು ನಿಬಂಧನೆ ಸಮಯವನ್ನು ಸದ್ವಿನಿಯೋಗಿಸಿಕೊಳ್ಳುವುದು. 11ನೇದಾಗಿ ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದು. ಈಗ 12ನೇದಾಗಿ ಭಾಳ ಚೆನ್ನಾಗಿದೆ. 18ನೇ ವಚನ ನನಗಿಷ್ಟವಾದಂಥ ವಾಕ್ಯ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 18ನೇ ವಚನದಲ್ಲಿ, ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನಿಂದ ತುಂಬಿರುವಂಥದ್ದು. ಪವಿತ್ರಾತ್ಮನಿಂದ ಹುಟ್ಟಿದ್ದೇವೆ, ಆದರೆ ಪವಿತ್ರಾತ್ಮನಿಂದ ತುಂಬಿರಬೇಕು. ಹೌದು, ಪವಿತ್ರಾತ್ಮನಿಂದ ತುಂಬಿರಬೇಕು. ಆ ರೀತಿಯಾಗಿ ಪವಿತ್ರಾತ್ಮನಿಂದ ತುಂಬಿದವರಾಗಿ ಇರುವಾಗ ಏನಾಗ್ತದೆ, ಅದು ಎಲ್ಲಿಗೆ ನಡೆಸ್ತದೆ? ಮಹಾರಹಸ್ಯದ ಪ್ರಕಟಣೆಗೆ ನಡೆಸ್ತದೆ. ದ್ಯಾಟ್ ವಿಲ್ ಲೀಡ್ ಅಸ್ ಟು ದ ರೆವಲೇಷನ್ ಆಫ್ ಗ್ರೇಟ್ ಸೀಕ್ರೆಟ್. ಏನದು ಗ್ರೇಟ್ ಸೀಕ್ರೆಟ್? ನಾವು ನೋಡ್ಕೊಳ್ಳೋಣ ಬೇಗನೆ. 13ನೇ ಒಂದು ರಹಸ್ಯ ಅಥವಾ ನಿಬಂಧನೆ ಏನಂತ ಹೇಳಿದರೆ, ಅಧೀನತೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 21ನೇ ವಚನದಲ್ಲಿ, ಒಬ್ಬರಿಗೊಬ್ಬರು ಅಧೀನರಾಗಿರ್ರಿ. 22ನೇ ವಚನದಲ್ಲಿ, ಹೆಂಡತಿಯರು ಅಧೀನರಾಗಿರಬೇಕು. ಒಬ್ಬರಿಗೊಬ್ಬರು ಅಂತ ಹೇಳುವಾಗ ಹೆಂಡತಿಯರು ಮಾತ್ರವಲ್ಲ, ಈ ಅಧೀನತೆ ನಮ್ಮೆಲ್ಲರಿಗೂ ಕೂಡ ಇರಬೇಕು ಅನ್ನುವಂಥದ್ದನ್ನು 13ನೇ ರಹಸ್ಯ. 14ನೇ ರಹಸ್ಯ ವಾಕ್ಯ. 26ನೇ ವಚನದಲ್ಲಿ ವಾಕ್ಯ, ದ ವರ್ಡ್ ಆಫ್ ಗಾಡ್. ಹೌದು, ವಾಕ್ಯದ ಬಗ್ಗೆ ನಾವು ನೋಡಿಕೊಳ್ಳುವಾಗ ಏನಂತಿದೆ, ವಾಕ್ಯವೆಂಬ ನೀರಿನಿಂದ ನಮ್ಮ ಕರ್ತನು ನಮ್ಮನ್ನು ತೊಳಿತಾನೆ. ವಾಕ್ಯದನ್ನು ನಮಗೆ ಶುಚಿ ಮಾಡುವಂಥ ಶಕ್ತಿ ಇದೆ ಅಂತ ನಾವು ನೋಡ್ತಿದ್ದೇವೆ. ಅದರಿಂದ ಪರಿಶುದ್ಧವೂ ದೋಷವಿಲ್ಲದ್ದು ಮಹಿಮೆಯುಳ್ಳದ್ದು ಆಗಿರುವಂಥವರಾಗಲಿಕ್ಕೆ ಸಾಧ್ಯ. ಮತ್ತು 15ನೇ ರಹಸ್ಯ ಏನಂದರೆ, ಕ್ರಿಸ್ತನ ದೇಹದ ಅಂಗಗಳಾಗಿರೋದು. ಬೀಯಿಂಗ್ ಎ ಮೆಂಬರ್ ಆಫ್ ಹಿಸ್ ಬಾಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 30ನೇ ವಚನದಲ್ಲಿ, ನಾವು ಆತನ ದೇಹದ ಅಂಗಗಳಾಗಿದ್ದೇವೆ. ದಟ್ಸ್ ದ 15th ಕಂಡೀಷನ್ ಫಾರ್ ದಿ ಗ್ರೇಟ್ ರೆವಲೇಷನ್ ಆಫ್ ಗ್ರೇಟ್ ಸ್ಪಿರಿಚುವಲ್ ಮಿಸ್ಟ್ರಿ. ಸರಿ, ಇಷ್ಟೆಲ್ಲ ಹೇಳಿದ ಮೇಲೆ ಆ ಮಹಾರಹಸ್ಯ ಏನಂತ ಹೇಳ್ಬಿಟ್ಟು 32ನೇ ವಚನದಲ್ಲಿದ್ದರೆ, ಈ ರಹಸ್ಯವು ಮಹತ್ತಾದದ್ದೇನೆಂದರೆ, ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧ. ಗಂಡ ಹೆಂಡತಿಯ ಬಗ್ಗೆ ಮಾತಾಡಿಬಿಟ್ಟು ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂಬುದಾಗಿ ಹೇಳಿಬಿಟ್ಟು, ಇದು ಕ್ರಿಸ್ತನಿಗೂ ಸಭೆಗೂ ಇರುವಂಥ ಮಹಾ ರಹಸ್ಯದ ಬಗ್ಗೆ ಮಾತಾಡ್ತಿದ್ದೇನೆ ಎಂಬುದಾಗಿ
ಈ ರಹಸ್ಯವು ಮಹತ್ತಾದದ್ದು ಅಂತ ಹೇಳ್ತಾನೆ. ಗ್ರೇಟ್ ಈಸ್ ದ ಸೀಕ್ರೆಟ್. ಇದರ ರಹಸ್ಯ ಇನ್ನೂ ಹೆಚ್ಚಾಗಿ ನಾವು ತಿಳ್ಕೋಬೇಕಾದರೆ ಪ್ರಕಟಣೆ ಬೇಕು. ಪವಿತ್ರಾತ್ಮನ ಪ್ರಕಟಣೆಯನ್ನು ನಮಗೆ ನೀಡ್ತಾರೆ. ಆ ಬೆಳಕಿನಲ್ಲಿ ಜೀವಿಸುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಿಂದ ಮಹಾರಹಸ್ಯದ 15 ನಿಬಂಧನೆಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.